ಇವತ್ತಿನ ರೋಡ್ ಸೇಫ್ಟಿ ಕಮಿಟಿ ಮೀಟಿಂಗ್ನಲ್ಲಿ ಕೆಲವು ತೀರ್ಮಾನಗಳು ತಗೊಳ್ಳಲಾಗಿದೆ. ಅದರಲ್ಲಿ 60 ದಿನದ ಒಳಗಡೆ ಮೀಟರ್ ಕ್ಯಾಲಿಬ್ರೇಷನ್ ಆಗಿ ಎಲ್ಲ ಆಟೋಗಳು ಕ್ಯಾಲಿಬ್ರೇಟೆಡ್ ಮೀಟರ್ ಬಳಸಬೇಕು ಅಂತ ಒಂದು ತೀರ್ಮಾನ ಮಾಡಲಾಗಿದೆ. ಒಂದು ಏಜೆನ್ಸಿಗೆ ನಾವು ಟ್ರಾಫಿಕ್ ಸರ್ವೆ, ಬೆಳಗಾವಿ ನಗರದ್ದು ಟ್ರಾಫಿಕ್ ಸರ್ವೆ ಮಾಡೋಕ್ಕೆ ಟೆಂಡರ್ ಕೊಟ್ಟಿದ್ದೀವಿ. ಆ ಏಜೆನ್ಸಿ ಅವರದ್ದು ಒಂದು ವರದಿಯನ್ನು ಇವತ್ತು ರೋಡ್ ಸೇಫ್ಟಿ ಕಮಿಟಿ ಎದುರುಗಡೆ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಬೆಳಗಾವಿ ನಗರದ ಮೇನ್ ಜಂಕ್ಷನ್ ಏನಿದೆ ಅಲ್ಲಿ ಎಷ್ಟು ವಾಲ್ಯೂಮೆಟ್ರಿಕ್ ಫ್ಲೋ ರೇಟ್ ಇದೆ, ಅಲ್ಲಿ ಪೆಡೆಸ್ಟ್ರಿಯನ್ ಪೀಕ್ ಅವರ್ನಲ್ಲಿ ಅವರ ಮೂವ್ಮೆಂಟ್ ಹೇಗೆ ಇದೆ, ಯಾವ್ಯಾವ ಜಾಗಗಳಲ್ಲಿ ಫುಟ್ ಓವರ್ ಬ್ರಿಡ್ಜ್ದು ಅವಶ್ಯಕತೆ ಇದೆ, ಯಾವ್ಯಾವ ಜಾಗದಲ್ಲಿ ಅಂಡರ್ ಪಾಸ್ದು ಅವಶ್ಯಕತೆ ಇದೆ, ಅದರ ಬಗ್ಗೆ ಚರ್ಚೆ ಮಾಡಲಾಗಿದೆ. ನಗರದಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ನಾವು ಒನ್ ವೇ ನಾವು ಬಳಕೆ ಮಾಡಬೇಕು ಅದರ ಬಗ್ಗೆ ಚರ್ಚೆ ಮಾಡಲಾಗಿದೆ. ಹಾಗೆಯೇ ಸಾಕಷ್ಟು ಓಪನ್ ಸ್ಪೇಸಸ್ ಇದೆ, ಅದು ಸರ್ಕಾರಿ ಇರ್ಬೋದು, ಪ್ರೈವೇಟ್ ಇರ್ಬೋದು, ಕ್ಯಾಂಟೋನ್ಮೆಂಟ್ ಇರ್ಬೋದು. ಅದರಲ್ಲಿ ಸಂಬಂಧಪಟ್ಟವರಿಗೆ ಮಾತಾಡಿಕೊಂಡು ಅದನ್ನು ಪೇಯ್ಡ್ ಪಾರ್ಕಿಂಗ್ನಲ್ಲಿ ಹೇಗೆ ಬಳಸಲಿಕ್ಕೆ ಆಗುತ್ತೆ ಅದರ ಬಗ್ಗೆ ಕೂಡ ಚರ್ಚೆ ಮಾಡಲಾಗಿದೆ. ಆ ಎಲ್ಲ ಪ್ರಿನ್ಸಿಪಾಲ್ಗಳಿಗೆ ನಾವು ಪತ್ರ ಈಗಾಗಲೇ ಬರೆದಿದ್ದೀವಿ. ಅವರಿಗೆ ಅವರವರ ಸ್ಟೂಡೆಂಟ್ಸ್ ಮತ್ತು ಟೀಚರ್ಸ್ದು ಗಾಡಿಗಳು ಅವರವರ ಪ್ರಿಮೈಸಸ್ನಲ್ಲಿ ಮಾಡಲಿ ಅಂತ ಪತ್ರ ವ್ಯವಹಾರ ಮಾಡಲಾಗಿದೆ. ಕೆಲವರು ಅದನ್ನು ಇಂಪ್ಲಿಮೆಂಟ್ ಕೂಡ ಮಾಡಿದ್ದಾರೆ, ಕೆಲವು ಜಾಗದಲ್ಲಿ ಇಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ. ನಮ್ಮ DCP ಅಥವಾ ACP ಪರ್ಸನಲ್ಲಿ ಹೋಗಿ ಅವರಿಗೆ ಕೂಡ ಕೋರಿಕೆ ಮಾಡ್ತಾರೆ. ಕೆಲವು ಜಾಗಗಳಲ್ಲಿ ಆಟೋ ಸ್ಟ್ಯಾಂಡ್ ಜಂಕ್ಷನ್ನಲ್ಲಿನೇ ಬಂದುಬಿಡ್ತಾ ಇದೆ. ಸೊ ಅಲ್ಲಿ ಸ್ವಲ್ಪ ರೀಲೊಕೇಟ್ ಮಾಡೋದು ಪ್ರಪೋಸಲ್ ಇದೆ. ಅದು ಕಾರ್ಪೊರೇಷನ್ ಮತ್ತು ಪೊಲೀಸ್ ಸೇರಿಕೊಂಡು ಅದನ್ನು ಮಾಡ್ತಾರೆ. ಹಾಗೆಯೇ ರೋಡ್ ವೈಡ್ನಿಂಗ್ ಮಾಡೋದು ವಿಚಾರದಲ್ಲಿ, ಫ್ರೀ ಲೆಫ್ಟ್ ವಿಚಾರದಲ್ಲಿ ಏನೇನು ಕ್ರಮ ತಗೊಳ್ಬೇಕು ನಾವು ಕಾರ್ಪೊರೇಷನ್ ಅಧಿಕಾರಿಗಳ ಜೊತೆಗೆ ಸೇರಿಕೊಂಡು ನಾವು ಅದು ಮಾಡ್ತೀವಿ. ಸರ್, ಬೇಸ್ಮೆಂಟ್ ಪಾರ್ಕಿಂಗ್ ಭಾಳ ದಿನದಿಂದ ಬೇಸ್ಮೆಂಟಲ್ಲಿ ಕಮರ್ಷಿಯಲ್ ಯೂಸ್ ಆಗುತ್ತೆ. ಇಟ್ ಈಸ್ ನೀಡ್ ಫಾರ್ ಪಾರ್ಕಿಂಗ್. ಬೆಳಗಾವಿ ಸಿಟಿ ಕಾರ್ಪೊರೇಷನ್ ಜೊತೆ ಕೋಆರ್ಡಿನೇಷನ್ ಮಾಡ್ಕೊಂಡು ಈಗ ಮುಂದಿನ ಬರೋ ದಿನಗಳಲ್ಲಿ ಯಾವುದೇ ದೊಡ್ಡದು ಪ್ರಾಜೆಕ್ಟ್ ಇದ್ದರೆ ಅದರ ಬಗ್ಗೆ ಚರ್ಚೆ ಒಂದು ಈ ರೋಡ್ ಸೇಫ್ಟಿ ಕಮಿಟಿ ಮೀಟಿಂಗ್ನಲ್ಲಿ ಆಗಬೇಕು ಅಂತ ಒಂದು ಪ್ರಸ್ತಾವ ಇಲ್ಲಿ ಮಂಡಿಸಲಾಗಿದೆ. ಅದರ ಜೊತೆಗೆ ಈ ಸರ್ವೆ ಏಜೆನ್ಸಿ ಏನಿತ್ತು ಅವರು ಕೂಡ ಎಲ್ಲೆಲ್ಲಿ ಬೇಸ್ಮೆಂಟ್ ಪಾರ್ಕಿಂಗ್ ಇದೆ ಆದರೆ ಅವರು ಬಳಸ್ತಾ ಇಲ್ಲ ಅದರದ್ದು ವರದಿ ನಮಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಈಗ 1 by 1 ಅವರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಆ ಪಾರ್ಕಿಂಗ್ ಜಾಗ ಪಾರ್ಕಿಂಗೇ ಬಳಸಲಿ ಅಂತ ಅವರಿಗೆ ನಾವು ಸೂಚನೆ ನೀಡ್ತೀವಿ. 7-8 ಓಪನ್ ಸ್ಪೇಸಸ್ ಅವರು ಐಡೆಂಟಿಫೈ ಮಾಡಿದ್ದಾರೆ. ಈ ಮೀಟಿಂಗ್ನಲ್ಲಿ ನಾವು ಯಾರ ಜೊತೆಗೆ ಪತ್ರವ್ಯವಹಾರ ಮಾಡಬೇಕು, ಡಿಫೆನ್ಸ್ ಇಸ್ಟೇಟ್ ಆಗಲಿ, ಪ್ರೈವೇಟ್ ವ್ಯಕ್ತಿ ಆಗಲಿ, ಆ ಎಲ್ಲರ ಜೊತೆಗೆ ನಾವು ಈಗ ಪ್ರೊಸೆಸ್ ಶುರು ಮಾಡ್ತೀವಿ. ಹೌದು, ನಾವೆಲ್ಲ ಮಾಹಿತಿ ಪಡಿದ್ದೀವಿ. ಈಗ ಅವರೆಲ್ಲರ ಓನರ್ಸ್ ಜೊತೆಗೆ ನಾವು ಮಾತಾಡ್ತೀವಿ. ಸರ್, ರಾಣಿ ಚೆನ್ನಮ್ಮ ಸರ್ಕಲಲ್ಲಿ ಪ್ರತಿ ವಾರದಲ್ಲಿ 2-3 ದಿನ ಸರ್ ಪ್ರತಿಭಟನೆಯಿಂದ ಬ್ಲಾಕೇಜ್ ಆಗುತ್ತೆ. ಅದರಿಂದ ಪೀಕ್ ಅವರ್ಸಲ್ಲಿ ಏನು ಮಾರ್ನಿಂಗ್ ಇರುತ್ತೆ ಕಮ್ಯೂಟರ್ಸ್ಗೆ ಸಮಸ್ಯೆ ಆಗುತ್ತೆ. ಅದನ್ನ ಏನಾದರೂ ಪ್ರೊಟೆಸ್ಟ್ ಯೂಸ್ ಮಾಡುವಂಥ ಏನಾದರೂ ಪ್ರಪೋಸಲ್? ಅಲ್ಲಿ ಒಂದು ಫುಟ್ ಓವರ್ ಬ್ರಿಡ್ಜ್ ಒಂದು ನಾವು ಯೋಚನೆ ಮಾಡ್ತಾ ಇದ್ವಿ ಎಸ್ಕಲೇಟರ್ ಜೊತೆಗೆ. ಅದು ಬಂದರೆ ಯಾಕಂದರೆ ಅದು ಸೆಕೆಂಡ್ ಹೆವಿಯೆಸ್ಟ್ ಜಂಕ್ಷನ್ ಇದೆ ನಮ್ಮದು ಪೆಡೆಸ್ಟ್ರಿಯನ್ ದಿಕ್ಕಿನಲ್ಲಿ. ನಮ್ಮ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಇದು ಹೆವಿಯೆಸ್ಟ್ ಇದೆ, ಅಲ್ಲಿ ಆಕ್ಸಿಡೆಂಟ್ ಕೂಡ ಆಗ್ತಾ ಇದೆ. ಸೊ ಫುಟ್ ಓವರ್ ಬ್ರಿಡ್ಜ್ ಚೆನ್ನಮ್ಮ ಸರ್ಕಲ್ ಮತ್ತು ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಬಂದರೆ ಬಹುಶಃ ಇದು ಪೆಡೆಸ್ಟ್ರಿಯನ್ ಆಕ್ಸಿಡೆಂಟ್ ಕಡಿಮೆ ಆಗುತ್ತೆ. ಪ್ರೊಟೆಸ್ಟ್ದು ಕೂಡ ಈ ಪ್ರೊಟೆಸ್ಟ್ ಲೊಕೇಶನ್ ಚೇಂಜ್ ಮಾಡಬೇಕು, ಅದರ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.